Hello guys, it's been a ಲಾಂಗ್ ಅಲ್ಲ ಆಲ್ಮೋಸ್ಟ್ ಇಯರ್ ಆಗಿದೆ ಮೋಸ್ಟ್ಲಿ ಯೂಟ್ಯೂಬ್ ಬಿಟ್ಟಿದ್ದೆ ನಾನು. ಐಮ್ ಥಿಂಕಿಂಗ್ ಆಫ್ ಕಂಟಿನ್ಯೂಯಿಂಗ್ ಇಟ್, ಬಟ್ ಐ ಆಲ್ಸೋ ಮೇಡ್ ಒನ್ ಮೋರ್ ಚಾನಲ್ in which I'm uploading right now, like music videos and all, like Yakshagana, Hindustani classical, like it's not ನಾನು ಮಾಡಿದ ವೀಡಿಯೋಸ್ ಅಲ್ಲ, ಬೇರೆಯವ್ರು ಮಾಡಿದ ವೀಡಿಯೋಸನ್ನು ನಾನು ನನ್ನ ಚಾನಲಲ್ಲಿ ಪೋಸ್ಟ್ ಮಾಡ್ತಿದ್ದೇನೆ ಅಷ್ಟೆ. ಸೊ ಐ ಆಮ್ ಗೆಟಿಂಗ್ ವೆರಿ ಗುಡ್ ರೆಸ್ಪಾನ್ಸ್ ಇನ್ ದ್ಯಾಟ್. ಆಲ್ಮೋಸ್ಟ್ ಅರೌಂಡ್ ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದು ಯಾವಾಗ ನಂಗೆ ನೆನಪು ಇಲ್ಲ ಯಾವಾಗ ಹೇಳಿ. ಲೆಟ್ ಮಿ ಚೆಕ್ ಒನ್ ಸೆಕೆಂಡ್. ಕಂಟೆಂಟ್ ಲಾಸ್ಟ್ ನಾನು ಅಪ್ಲೋಡ್ ಮಾಡಿದ್ದು ಏನು ಹೇಳ್ತಾರೆ, ಗೇಮ್ ಪ್ಲೇ ವಿಡಿಯೋ ಆ್ಯಕ್ಚುಲಿ, ವ್ಯಾಲೋರೆಂಟ್ ಇದ್ದು. ಗಾಡ್ ಸೈಫರ್ ಆರ್ ನಾಟ್ ಹೇಳಿ ಇದು ಅಪ್ಲೋಡ್ ಮಾಡಿದ್ದೆ ನಾನು. ಆಲ್ಮೋಸ್ಟ್ 21 ಜೂನ್ 2023 ಅಪ್ಲೋಡ್ ಮಾಡಿದ್ದು ನಾನು. ಅಂದರೆ ಆಲ್ಮೋಸ್ಟ್ 1.5 years ಆಯ್ತು ನಾನು ಯೂಟ್ಯೂಬ್ ಮುಟ್ಟದೆ ಆ್ಯಕ್ಚುಲಿ. ಬೀಯಿಂಗ್ ಬ್ಯುಸಿ ವಿತ್ ಸೋ ಮೆನಿ ಶೆಡ್ಯೂಲ್ಸ್ ಆ್ಯಂಡ್ ಆಲ್, ಲೈಕ್ ನಂಗೆ ಟೈಮ್ ಸಿಗ್ತಿರ್ಲಿಲ್ಲ ನಂಗೆ ಯೂಟ್ಯೂಬಿಗೆ ಕೊಡಲಿಕ್ಕೆ. ಇವನ್ ಮೈ ಎಂತ ಹೇಳ್ತಾರೆ ಮತ್ತೆ, ಡೆಸ್ಕ್ಟಾಪ್ ಕೂಡ ಸರಿ ಇಲ್ಲ ಆ್ಯಕ್ಚುಲಿ. ಇಲ್ಲೇ ಉಂಟು, ಕೆಳಗೆ ಉಂಟು, ಬಟ್ ಯೂಸ್ ಮಾಡ್ತಿಲ್ಲ ಅಷ್ಟೇ. ನನ್ನ ಆಫೀಸ್ ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ದೇನೆ. ಸೊ ಐ ಕಾಂಟ್ run Streamlabs or any editing apps in that laptop actually. Like ಅದರ ಪ್ರೊಸೆಸರ್ ರ್ಯಾಮ್ ಅದೆಲ್ಲ ಸ್ವಲ್ಪ ಲೋ ಆ್ಯಂಡ್ ಉಂಟು. ಸೊ ನನ್ನ ಸಾಫ್ಟ್ವೇರ್ ಅಂದರೆ ರನ್ ಮಾಡಿದ ಕೂಡಲೇ ಅದು ಕ್ರ್ಯಾಶ್ ಆಗ್ತದೆ ಸುಮ್ಮನೆ. ಆಫೀಸಿ ಸಿಸ್ಟಮ್ ಅಲ್ಲ, ಸೊ ಐ ವೋಂಟ್ ಟೇಕ್ ಎನಿ ರಿಸ್ಕ್ ಆನ್ ದ್ಯಾಟ್. ಮತ್ತು ನಂಗೆ ವರ್ಕ್ ಮಾಡಲಿಕ್ಕಾಗೋದಿದ್ರು ಕಷ್ಟ ಅಲ್ಲ. ಚಾನಲಿಗೆ ವ್ಯೂಸ್ ಬರ್ತುಂಟು ಆ್ಯಕ್ಚುಲಿ, ಬಟ್ ಇನ್ನೂ ತೋರ್ತಿಲ್ಲ ಹಾಗೇನು ಆಗೋದು. ಸೊ ನಾನು ಯೂಟ್ಯೂಬಿಗೆ ಬ್ಯಾಕ್ ಬರ್ತಿದ್ದೇನೆ ಆ್ಯಕ್ಚುಲಿ. I'll be not like I'll be streaming and all, but I'll be posting videos of vlog and all. Stream ಮಾಡ್ತೆ, ಬಟ್ ಸ್ವಲ್ಪ ಟೈಮ್ ಬೇಕು, ಬಿಕಾಸ್ ಐ ಹ್ಯಾವ್ ಟು ಬಿಲ್ಡ್ ಮೈ not build actually, I have to purchase new laptop or desktop for that. ನೋಡುವ ಏನಾಗ್ತದೆ ಹೇಳಿ. And today is Sunday and I have finished my exams. I had exams till 21st. ಸೊ ಹಾಗೆ ಏನು ಮಾಡ್ಲಿಕ್ಕೆ ಆಗ್ತಿರಲಿಲ್ಲ, ಫುಲ್ ಶೆಡ್ಯೂಲ್ ಫುಲ್ ಟೈಟ್ ಆಗಿತ್ತು. ಈಗ ಸ್ವಲ್ಪ ಫ್ರೀ ಇದ್ದೇನೆ. ಇವತ್ತು ಕ್ರಿಕೆಟ್ ಮ್ಯಾಚ್ ಉಂಟು ಆ್ಯಕ್ಚುಲಿ, ನಮ್ಮದು ಸಿಕಾಸ ಮ್ಯಾಚ್ ಆ್ಯಕ್ಚುಲಿ, CA ಸ್ಟೂಡೆಂಟ್ಸ್ ಸಿಕಾಸ ಒಂದು ಸ್ಟೂಡೆಂಟ್ ಅಸೋಸಿಯೇಷನ್ ಅವ್ರು ಮಾಡಿಸ್ತಿದ್ದಾರೆ, ಲೈಕ್ ಮ್ಯಾಂಗ್ಳೂರ್ ಅವ್ರು ಮಾಡಿಸ್ತಿದ್ದಾರೆ. ನಾವು ಮಾಡಿಸ್ತಿದ್ದೇವೆ, ಅದು ಫೆಬ್ರವರಿಯಲ್ಲಿ ಅಂತ ಉಂಟು, ಬಟ್ ನೋಡಬೇಕು. ಡೇಟ್ ಫಿಕ್ಸ್ ಆಗಲಿಲ್ಲ ಇನ್ನು. ಅಂದರೆ ಒಂದು ಡೇಟ್ ಫಿಕ್ಸ್ ಆಗಿತ್ತು, ಬಟ್ ರೀಶೆಡ್ಯೂಲ್ ಆಗ್ತಾ ಉಂಟು ಬಿಕಾಸ್ ಆಫ್ ಸಮ್ ಅವೈಲಬಿಲಿಟಿ ಆಫ್ ಅದರ್ CAs ಆ್ಯಂಡ್ ಆಲ್. ಸೊ ನೋಡಬೇಕೇನಂತ. ಸೊ ಇವತ್ತಿದ್ದು ಪ್ಲ್ಯಾನ್ ನಂದು ಆಲ್ಮೋಸ್ಟ್ ಏನು ಇಲ್ಲ ಆ್ಯಕ್ಚುಲಿ. ಲೈಕ್ ಐ ವಾಂಟ್ ಟು ಡೂ ಸಮ್ ಕುಕಿಂಗ್ ಆ್ಯಂಡ್ ಆಲ್. ಐ ಲೈಕ್ ಕುಕಿಂಗ್ ಆ್ಯಕ್ಚುಲಿ. ಸೊ ಐ ವಾಂಟ್ ಟು ರೀಕ್ರಿಯೇಟ್ ದಿಸ್ ಡಿಶ್ ಆ್ಯಕ್ಚುಲಿ. ದಿಸ್ ಒನ್ ಪೊಟ್ಯಾಟೊ ಡಿಶ್ ವಾಸ್ ದೇರ್, ಸೊ ಐ ರಿಯಲಿ ಲೈಕ್ ದ್ಯಾಟ್ ಆ್ಯಕ್ಚುಲಿ. So I will recreate that, but I don't know whether I'll be making videos of that, but I'll be like ಎಲ್ಲ ಆದಮೇಲೆ ಪಿಕ್ಚರ್ or something I'll include in this video actually. ಆ್ಯಂಡ್ ಈಗ ನನಗೆ ಸೂಪರ್ ಮಾರ್ಕೆಟ್ಸ್ ಹೋಗ್ಬೇಕು, ಗ್ರೋಸರಿ ಬೈ ಮಾಡಬೇಕು ನನಗೆ. ಅದಕ್ಕೆ see this video actually. It's really good actually, that potato. Looking good, but I don't know the taste and all. I have to check whether it's good or not.
ಶೇಪ್ಸ್ ಆ್ಯಂಡ್ ಆಲ್ ಬೇಕು, ಬಟ್ ಶೇಪ್ಸ್ ಎಲ್ಲ ಉಂಟೆಲ್ಲೋ ಗೊತ್ತಿಲ್ಲ, ನೋಡಬೇಕು ಸೂಪರ್ ಮಾರ್ಕೆಟಲ್ಲಿ ಚೆಕ್ ಮಾಡ್ತೇನೆ. ಎಲ್ಸ್ ಜಸ್ಟ್ ನೈಫಿಂದನೇ ನಾವು ನಮಗೆ ಬೇಕಾದ ಶೇಪ್ ಮಾಡ್ಬೋದು, ಹಾಗೇನು ಇಶ್ಯೂ ಇಲ್ಲ ಆ್ಯಕ್ಚುಲಿ. ಐ ಹೋಪ್ ಎಲ್ಲರೂ ಖುಷಿಯಲ್ಲಿದ್ದೀರಿ ಆ್ಯಂಡ್ ಎಲ್ಲ ವರ್ಕ್ ಎಲ್ಲ ಆಗ್ತಿರ್ಬೇಕು ನಿಮ್ಮದೆಲ್ಲ. Should I post my vlogs in Kannada or English or the native language Tulu, or should I mix all those three things? If you want, I can do that also, or else Hindi. अगर आपको हिंदी में चाहिए तो वो भी मैं करने को रेडी हूँ. लाइक पोल डाल दूँगा कौन सा लैंग्वेजेस में आपको चाहिए वीडियोस, वो लैंग्वेज डायरेक्ट बोर्ड पंड निगले माता तोड़ पंदुंडो. Or else we like I'm a Brahmin, so we have one more Tulu language in the Brahmin. So ನಿಂಗ್ಲಿಂಗ್ ಮಂತ ಐಟ್ ಬೋರ್ಡ್ ಇತ್ತಂಡ ವೀಡಿಯೋಸ್ ಆರ್ ಆ ಲ್ಯಾಂಗ್ವೇಜ್ ಬೋರ್ಡ್ ಇತ್ತಂಡ ಏನು ಐಟ್ ಲಾಂಪರ್ ರೆಡಿ ಉಂಡ. ಸೊ ನೋ ಇಶ್ಯೂಸ್, ಐ ಕ್ಯಾನ್ ಡೂ ದ್ಯಾಟ್ ಆಲ್ಸೋ. Right now I have finished my exams and I'll really hoping for a good result also, because I made so much efforts also in that. ಹೋಪ್ ಫಾರ್ ದ ಬೆಸ್ಟ್. ಎಂತ ಮಾಡೋದು ಮತ್ತೆ, ಲಕ್ ಸಹ ಡಿಪೆಂಡ್ ಆಗ್ತದೆ, ಈಗ ದೇವರ ಆಶೀರ್ವಾದ ಸಹ ಡಿಪೆಂಡ್ ಆಗ್ತದೆ. ಐ ಹ್ಯಾವ್ ಮ್ಯಾನಿಫೆಸ್ಟೆಡ್ ಮೈ ಸೆಲ್ಫ್ ಆಲ್ಸೋ ಫಾರ್ ದ್ಯಾಟ್ ಎಕ್ಸಾಮ್. ನೋಡುವ ಎಂತ ಆಗ್ತದೆ ಹೇಳಿ. ಇಲ್ಲಿ ನನ್ನ ಯು ಕ್ಯಾನ್ ಸಿ ನನ್ನ ಬುಕ್ಸ್ ಇಲ್ಲಿ ಅಲ್ಲಿ ಎಲ್ಲ ಕಡೆ ಬುಕ್ಸೇ ಉಂಟು. ಸೊ ಈಗ ನನ್ನ ಡೆಸ್ಕ್ ಆ್ಯಕ್ಚುಲಿ ಫುಲ್ ಮೆಸ್ಅಪ್ ಆಗಿದೆ, ಅಂತ ಕ್ಲೀನ್ ಮಾಡಬೇಕು. ಹಾಂ, ನನ್ನ ಸಿಸ್ಟಮ್ ಹಿಡಿದಿಲ್ಲ, ಇಲ್ಲಿ ಉಂಟು ಆ್ಯಕ್ಚುಲಿ. ಸ್ವಲ್ಪ ಏನು ಇಶ್ಯೂ ಆಗ್ತುಂಟಂತ ಗೊತ್ತಿಲ್ಲ. ಐ ಚೇಂಜ್ ಇಟ್ ದ ಮದರ್ ಬೋರ್ಡ್ ಫಸ್ಟ್. ಮದರ್ ಬೋರ್ಡ್ ಚೇಂಜ್ ಮಾಡಿದ ಮೇಲೆ ಏನಾಯ್ತು ಹೇಳಿದರೆ ಮಾನಿಟರ್ ಆಫ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಮಾನಿಟರ್ ಚೆಕ್ ಮಾಡುವಾಗ ಎಂತ ಆಯ್ತು ಹೇಳಿದರೆ ಅದು ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಥಂಡರ್ ಬರುವಾಗ ಎಲ್ಲ ಯೂಸ್ ಮಾಡಿದ್ದೀರಿ ಅಂತ ಹೇಳಿದರು. ಬಟ್ ನಾನು ನೋಡಿದೆ, ಬಟ್ ನಾನು ಯಾವತ್ತೂ ಲೈಕ್ ಥಂಡರ್ ಬರುವಾಗೆಲ್ಲ ಯೂಸ್ ಮಾಡೋದಿಲ್ಲ, ಸಿಸ್ಟಮೇ ಯೂಸ್ ಮಾಡೋದಿಲ್ಲ. ಬಿಕಾಸ್ ಐ ನೋ ಏನಾದರೂ ಒಂದು ಪಾರ್ಟ್ ಕೆಟ್ಟೋದ್ರೆ ಇಷ್ಟು ಕಷ್ಟ ಆಗ್ತದೆ ಮಾರೆ ಬೈ ಮಾಡಲಿಕ್ಕೆ. ಸೊ ಐ ಆಮ್ ನಾಟ್ ಅ ಸ್ಯಾಲ್ರಿಡ್ ಪರ್ಸನ್ ಆಲ್ಸೋ, ಸೊ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಮೀ ಟು ಆಸ್ಕ್ ಮನಿ ವಿತ್ ಪೇರೆಂಟ್ಸ್ ಬಿಕಾಸ್ ಐ ಆಮ್ ದಿಸ್ ಬಿಗ್. ಯಾ, ಲೆಟ್ಸ್ ಸಿ ವಾಟ್ ಹ್ಯಾಪನ್. ಇನ್ನೊಮ್ಮೆ ಚೆಕ್ ಮಾಡಿಸ್ತೇನೆ. ಚೆಕ್ ಮಾಡಲಿಕ್ಕೆ ಆಗದಿದ್ದರೆ ಐ ವಿಲ್ ಬಿ ಲೈಕ್ ಅದನ್ನು ಸೇಲ್ ಮಾಡಿ, ಅಂದರೆ ಅದೇ ಎಲ್ಲಿ ಶಾಪಿಗೆ ತೋರಿಸ್ತಿದ್ದೇನಲ್ಲ ಅವ್ರ ಹತ್ರ ಮಾತಾಡಿಟ್ಟಿದ್ದೇನೆ. ಲೈಕ್ ನಂಗೆ ಅದು ಸೇಲ್ ಮಾಡಬೇಕು, ಏನೋ ಇಶ್ಯೂ ಉಂಟು, ಮೈನರ್ ಇಶ್ಯೂ ಇರಬೇಕು ಮೋಸ್ಟ್ಲಿ. ಚೆಕ್ ಮಾಡಿ ಹೇಳಿ ಎಷ್ಟಾಗ್ತದೆ ಅಂತ. ನಾನು ಲ್ಯಾಪ್ಟಾಪ್ ಅವ್ರ ಏನೋ ಒಂದು ಡೆಸ್ಕ್ಟಾಪನ್ನು ಬೈ ಮಾಡ್ತೇನೆ. ಅದರದ್ದು ಆ್ಯಕ್ಚುಲಿ ರ್ಯಾಮ್ ಅದೆಲ್ಲ ಒಳ್ಳೆಯದುಂಟು, ಗ್ರಾಫಿಕ್ ಕಾರ್ಡ್ ಅಂತೂ ಒಳ್ಳೆಯದೇ ಉಂಟು. ಎನ್ವಿಡಿಯಾದ ಗ್ರಾಫಿಕ್ ಕಾರ್ಡ್ ಉಂಟು ಅದರಲ್ಲಿ. ಲೈಕ್ ಇದು ಅರೌಂಡ್ 2019 ನಾನು ಬೈ ಮಾಡಿದ್ದಿರಬೇಕು. 6 years ಆಯಿತು ಈ ಡೆಸ್ಕ್ಟಾಪಿಗೆ. ಸೊ ಆವಾಗದ್ದು ಯಾವುದೆಲ್ಲ ಬೆಸ್ಟ್ ಫೀಚರ್ಸ್ ಎಲ್ಲ ಇತ್ತು ಅದೆಲ್ಲ ಉಂಟು ಇದರಲ್ಲಿ, ಈಗ ಸಹ ಉಂಟು. ಬಟ್ ಈಗಿನ ಇದರಲ್ಲಿ SSD ಬದಲು M2 ಸಮಥಿಂಗ್ ಏನೋ ಇದೆ, ಅದು ಬೇಕಂತೆ. ಸೊ ಅದು ನೋಡಬೇಕಂತೇಳಿ ನೋಡ. ಸೊ ಈಗ ಎಂತ ಮಾಡೋದು ಹೇಳಿದರೆ ಐ ಹ್ಯಾವ್ ಟು ಗೋ ಟು ಗ್ರೋಸರಿ, ಸೂಪರ್ ಮಾರ್ಕೆಟ್ ಹೋಗ್ತಿದ್ದೇನೆ. ಸೊ ಅಲ್ಲಿ ನೋಡು, ಸಿ ಯು, ಐಲ್ ಮೀಟ್ ಯು ದೇರ್.